ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಟೂರ್ ಹೋದಾಗ ಸತೀಶ್ ಮನೆಯಲ್ಲಿ ಸಿಎಂ ಹೋಗಿದ್ದಾರೆ. ಮನೆಗೆ ಕರೆದು ಔತಣ ಕೊಡೋದು ಮತ್ತೆ ಡಿಸಿಎಂ ಗೈರಾಗಿರೋದು ಎಲ್ಲ ನೋಡಿದ್ರೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೀತಾ ಇಲ್ಲ, ಮೆಜಾರಿಟಿ ಇದೆ ಅಂತ ಇವರ ಗಾಡಿ ನಡೀತಾ ಇದೆ ಅಷ್ಟೇ, ಯಾವಾಗ ಬೇಕಾದರೂ ಸರ್ಕಾರ ಬೀಳ್ಬಹುದು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಸಿಎಂ ಡಿಸಿಎಂ ಇನ್ ಫೈಟಿಂಗ್ ಚಾಲೂ ಐತೆ. ಈಗ ಡಿಸಿಎಂ ಫಾರಿನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ. ಅವ್ರ ಅಬ್ಸೆನ್ಸ್ ಒಳಗೆ ಈಗ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣ ಕೂಟಕ್ಕೆ ಹೋಗ್ತಾರೆ. 15-20 ಜನ ಮಿನಿಸ್ಟ್ರು ಎಲ್ಲರೂ ಕೂಡಿ ಅಲ್ಲಿ ಹೋಗ್ತಾರೆ. ಸಾಕಷ್ಟು ಜನ ಶಾಸಕರು ಇರ್ತಾರೆ. ಅಂದ್ರೆ ಡಿಸಿಎಂ ಅಬ್ಸೆನ್ಸ್ ಅಲ್ಲಿ ನೀವೇನು ನಡೆಸಿರಿ, ಇದು ಇನ್ ಫೈಟಿಂಗ್ ನಡೆದ. ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ. ಹೀಗಾಗಿ ಅದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ಮೇಲೂ ಬೀಳ್ತದೆ. ಮತ್ತು ಸಿದ್ದರಾಮಯ್ಯರು ಮೊದಲಿನ ಆಡಳಿತ ಹಿಡ್ತಾ ಇಲ್ಲ, ಕಳ್ಕೊಂಡಿದ್ದಾರೆ. ಮತ್ತು ಇದು ಇನ್ ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ. ಈ ಮೂಢ ಹಗರಣ ಮತ್ತೊಂದ್ರ ಮೇಲೆ ಸರ್ಕಾರದ ಇಮೇಜ್ ಈಗಾಗಲೇ ಡೌನ್ ಆಗಿದೆ. ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು. ಹೀಗಾಗಿ ಇಂಟರ್ನಲ್ಲಿ ಅವರ ಅಧಿಕಾರದಿಂದ ಇಳಿಸಬೇಕನ್ನುವಂಥ ಪ್ರಯತ್ನವೂ ನಡೀತಾ ಇದೆ ಡಿಸಿಎಂ ಅವರಿಂದ. ಹೀಗಾಗಿ ಈ ಇನ್ ಫೈಟಿಂಗು ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ ಬರೋದಿಲ್ಲ. ಕೊನೆಯ ಹಂತಕ್ಕೆ ಸರ್ಕಾರನೂ ಕೊಲ್ಯಾಪ್ಸ್ ಆಗ್ಬೋದು. ಸಿಎಂ ಡಿಸಿಎಂ ಇನ್ ಫೈಟಿಂಗ್ ಚಾಲೂ ಐತೆ. ಈಗ ಡಿಸಿಎಂ